ಸಾಮಾಜಿಕ ಒಳಗೊಳ್ಳುವಿಕೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಹಾಗಾಗಿ ಇದು ಅಂದ್ರೆ ಏನು, ನಮ್ಮ ವಿಕೋಪ ನಿರ್ವಹಣೆಯಲ್ಲಿ ಇದು ಹೊಸ ಪದ ಬಳಸ್ತಾ ಇದ್ರಲ್ಲ ನೀವು ಅಂತ ಕೇಳ್ಬೋದು. ಇದು ಯಾಕೆ ಅಂತಂದ್ರೆ ನಾವು ಈಗ ಇಷ್ಟು ವರ್ಷ ಸಾಕಷ್ಟು ವರ್ಷ ಕೆಲಸ ಮಾಡ್ತಾ ಇದೀವಿ ನಾವು ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ. 1993ರಲ್ಲಿ ಲಾತೂರ್ ಅರ್ಥಕ್ವೇಕ್ ಆಗಿತ್ತು, ನಿಮ್ಗೆಲ್ಲ ಗೊತ್ತಿದೆ, ಮಹಾರಾಷ್ಟ್ರದಲ್ಲಿ. ಅವಾಗ ನಾವು ಹೋಗಿದ್ವಿ ಅಲ್ಲಿಗೆ, ನಮ್ಮನ್ನು ಕಳಿಸಿದ್ರು ಭಾರತ ಸರ್ಕಾರ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ. ನಾನು ಅಲ್ಲಿ ಹೋದಾಗ ಅಲ್ಲಿ ಅವರು ನೋಡಿದ್ವಿ ನಾವು ಮನೆಗಳು ಯಾಕೆ ಅಲ್ಲಿ ಎಲ್ಲ ಬಿದ್ದಿದೆ, ಅಲ್ಲಿ ಎಲ್ಲಾ ಮನೆಗಳು ಬಿದ್ದಿದ್ವು, ಕಲ್ಲಲ್ಲಿ ಕಟ್ಟಿರುವಂತ ಮನೆಗಳು. ಅದು ಯಾಕೆ ಬಿದ್ದಿದೆ ಅಂತ ಹೇಳಿ ನಾವು ಸ್ವಲ್ಪ ಸರ್ವೆ ಮಾಡಿ ನೋಡಿದಾಗ ಮೋಸ್ಟ್ ಆಫ್ ದ ಪುವರ್ ಪೀಪಲ್ ಹಳ್ಳಿನಲ್ಲಿರುವಂತವ್ರು ಆ ಮನೆಗಳನ್ನು ಕಟ್ಟುವಾಗ ಯಾವುದೇ ರೀತಿಯಾದಂತಹ ಭೂಕಂಪ ನಿರೋಧಕ ಪ್ಲಾನ್ ಆಗಲಿ ಡಿಸೈನ್ ಆಗಲಿ ಏನು ಕಟ್ಟಿರ್ಲಿಲ್ಲ, ಅಳವಡಿಸಿಕೊಂಡು ಅವರು ಯಾವುದೇ ನಿರ್ಮಾಣ ಮಾಡಿರಲಿಲ್ಲ. ತಮ್ಮದೇ ಆದಂತ ಶೈಲಿಯಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು. ಸೊ ಹಾಗಾಗಿ ಎಲ್ಲ ಮನೆಗಳು ಬಿದ್ದಿದ್ವು. ಆ ಮನೆಗಳು ಬಿದ್ದಾಗ ನಾವು ನೋಡಿದ್ವಿ ಅಲ್ಲಿ ಯಾರು ಜಾಸ್ತಿ ಸಾವು ನೋವುಗಳಿಗೆ ಈಡಾಗಿದ್ದಾರೆ ಅಂತೇಳಿ. ಸಾವು ನೋವುಗಳಾಗ್ಲಿ ಗಾಯಗಳಲ್ಲಾಗಿ ನೋಡಿದಾಗ ಅಲ್ಲಿ ಜಾಸ್ತಿ ಜನ ಏಜ್ಡ್ ಪರ್ಸನ್ಸು, ಮತ್ತೆ ಕೆಲವೊಂದು ಮನೆಯಲ್ಲಿ ಮಹಿಳೆಯರು, ಮಕ್ಕಳು, ಅದೇ ರೀತಿಯಾಗಿ ಪ್ರೆಗ್ನೆಂಟ್ ವುಮೆನ್ ಆಗಿದ್ರು ಅಂಥವ್ರು, ಮತ್ತೆ ಮಕ್ಕಳು. ಇಂಥವ್ರಿಗೆ ಯಾಕೆ ಅದು ಜಾಸ್ತಿ ಅಲ್ಲಿ ಸಾವು ನೋವುಗಳಾಗಿದೆ ಅಂತ ನಾವು ಚರ್ಚೆ ಮಾಡಿದಾಗ ನೋಡಿದಾಗ ಅಲ್ಲಿ ಸರ್ವೆ ಮಾಡಿದಾಗ, ಸೊ ಯಾಕೆ ಅದು ಡೆತ್ ರೇಟ್ ಅಲ್ಲಿ ಜಾಸ್ತಿ ಇತ್ತದು. ಈ ಪರ್ಟಿಕ್ಯುಲರ್ ವಲ್ನರೇಬಲ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತಾರೆ. ಅದು ವಲ್ನರೇಬಿಲಿಟೀಸ್ ಯಾರಿಗೆ ಜಾಸ್ತಿ ಇರ್ತದೆ ಅಂತ ನೋಡಿದಾಗ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಏಜ್ಡ್ ಪರ್ಸನ್ಸ್ ಕೂಡ ಇದ್ರಲ್ಲಿ ಕೆಲವೊಂದಿಷ್ಟು ಜನ ಗಾಯಾಳುಗಳು. ಅದೇ ರೀತಿಯಾಗಿ ಡಿಸೇಬಿಲಿಟೀಸ್, ಪರ್ಟಿಕ್ಯುಲರ್ ಡಿಸೇಬಲ್ಡ್ ಪರ್ಸನ್ಸ್ ಅಂದ್ರೆ ಯಾರಿಗೆ ನಡೆಯಕ್ಕಾಗಲ್ಲ ಅಥವಾ ನಾವು ಬೇರೆ ಬೇರೆ ತರಹದ ಡಿಸೇಬಿಲಿಟೀಸ್ ಇರುವಂತ ಜನ, ಅವರು ಕೂಡ ಅದರಲ್ಲಿ ಸಾಕಷ್ಟು ಸಾವು ನೋವುಗಳಿಗೆ ತುತ್ತಾಗಿದ್ರು. ಸೊ ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಾವು ಒಂದು ಗ್ಲೋಬಲ್ ರಿಪೋರ್ಟ್ ಬಂದಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ಯುನೈಟೆಡ್ ನೇಷನ್ಸ್ ಸೆಂಟರ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂತ ಇದೆ, ಅವರಾಗಿರ್ಬೋದು, ಅವರೆಲ್ಲ ಹಲವಾರು ಸ್ಟಡೀಸ್ ಮಾಡಿದ್ದಾರೆ. ಅವರು ನಾವು ಕೂಡ ಅಷ್ಟೇ, ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ಸ್ಟಡಿ ಮಾಡಿದಾಗ ಎಲ್ಲ ಡಿಸಾಸ್ಟರ್ಸ್ ನೋಡಿದಾಗ, ನಾವೀಗ ನ್ಯಾಚುರಲ್ ಡಿಸಾಸ್ಟರ್ಸ್ ಏನೇನಾಗಿದೆ ಇಲ್ಲಿವರೆಗೂ, ಭೂಕಂಪ ಆಗಿತ್ತು ಲಾಟೂರಲ್ಲಿ, ನಮ್ಮಲ್ಲಿ ನಮ್ಮ ದೇಶದಲ್ಲಿನೇ ಸಾಕಷ್ಟು. ಈಗ ಭೂಜಲ್ ಅಟ್ಬೇಕಾಗಿತ್ತು 2001ರಲ್ಲಿ ಜನವರಿ 26ನೇ ತಾರೀಕು 2001ರಲ್ಲಿ. ಅದನ್ನ ನೋಡಿದಾಗ್ಲೂ ಕೂಡ ಅಲ್ಲಿ ನಾವು ವಲ್ನರೇಬಲ್ ಜನನೇ ಜಾಸ್ತಿ ಸಾವು ನೋವುಗಳಿಗೆ ಕಾರಣ, ಆ ಡಿಸಾಸ್ಟರ್ಸ್ ಅಲ್ಲಿ ಸಾವು ನೋವುಗಳಿಗೆ ಈಡಾಗಿದ್ರು. ಪರ್ಟಿಕ್ಯುಲರ್ಲಿ ನಾವು ನೋಡಿದಾಗ ಒಂದು 800-900 ಚಿಲ್ಡ್ರನ್, ಪರ್ಟಿಕ್ಯುಲರ್ ಒಂದು 2-3 ಸ್ಕೂಲಲ್ಲಿ ಸಾವು ನೋವುಗಳಿಗಾಗಿದ್ದು ನಾವು ನೋಡಿದ್ವಿ ಭೂಜ್ ಅಟ್ಪೇಕ್ ಹೋದಾಗ. ಇನ್ನು ಒರಿಸ್ಸಾಕ್ ಹೋದಾಗ ಸೂಪರ್ ಸೈಕ್ಲೋನ್ ಆಗಿತ್ತು 99ನಲ್ಲಿ. ಅಲ್ಲಿ ನಾವು ಸ್ಟಡಿ ಮಾಡಕ್ ಹೋಗಿದ್ವಿ. ಆ ಟೈಮಲ್ಲಿ ಯಾರು ಅಲ್ಲಿ ವಲ್ನರೇಬಲ್ ಗ್ರೂಪ್ಸ್ ಅಂತಂದ್ರೆ ಮತ್ತೆ ಅಂತವ್ರೆ ಮಹಿಳೆಯರು, ಮಕ್ಕಳು, ಏಜ್ಡ್, ಡಿಸೇಬಲ್ಡ್, ಇಂಥವ್ರೆ ಜಾಸ್ತಿ ಡೆತ್ ರೇಟ್ ಜಾಸ್ತಿ ಆಗಿದ್ರು. ಅಂದ್ರೆ ಒಂದು 70 to 80 to 90%, 70 to 90% ಆಫ್ ದ ಪೀಪಲ್ ಅಫೆಕ್ಟೆಡ್ ಬೈ ದ ಡಿಸಾಸ್ಟರ್ಸ್ ಆರ್ ಡೆತ್ಸ್ ಅಂತ ಹೇಳ್ತೀವಿ ನಾವು. ಗಾಯಾಳುಗಳು ಡೆತ್ಸ್ ಆಗಿರುವಂತದ್ದು ನೋಡಿದಾಗ ಈಗ 100 ಜನರಲ್ಲಿ 60ರಿಂದ 70 ಜನ, 80 ಜನ, 60ರಿಂದ 80 ಜನ ಅಂತ ಹೇಳ್ಬೋದು. ಅಷ್ಟು ಜನ ಯಾರಾಗಿರ್ತಾರಪ್ಪ ಅಂದ್ರೆ ಈ ವಲ್ನರೇಬಲ್ ಗ್ರೂಪ್ಸ್ ಅಲ್ಲಿ ಬರುವಂತ ಜನನೇ ಆಗಿರ್ತಾರೆ. ವಲ್ನರೇಬಲ್ ಗ್ರೂಪ್ಸ್ ಅಂದ್ರೆ ಯಾರು, ಈಗ ಹೇಳಿದೆ ನಾನು 4 ತರದ ವಲ್ನರೇಬಲ್ ಗ್ರೂಪ್ಸ್ ಬರುತ್ತೆ. ಬೇಸಿಕಲಿ ವುಮೆನ್, ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು, ಮಕ್ಕಳು, ಏಜ್ಡ್, ಮತ್ತೆ ಚಿಲ್ಡ್ರನ್. ಈ 4 ಗ್ರೂಪ್ಸ್ ನಲ್ಲಿ ನಾವು ನೋಡಿದಾಗ ಬಹಳ ಕಷ್ಟ ಇರ್ತದೆ ಇಂಥ ಜನರಿಗೆ. ಯಾಕೆ ಅದು ವಲ್ನರೇಬಲ್ ಆಗಿರ್ತಾರೆ, ಅವ್ರನ್ನ ಯಾಕೆ ನಾವು ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಇದು ಬಂದಾಗ, ಈ ವಿಷಯ ಬಂದಾಗ, ಸೊ ಹಾಗಾಗಿ ನಾವು ಇದನ್ನ ಮೇನ್ ಸ್ಟ್ರೀಮಿಂಗ್ ಸೋಷಿಯಲ್ ಇನ್ಕ್ಲೂಸಿವ್ನೆಸ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ತರಬೇತಿಯನ್ನು ಮಾಡ್ತಾ ಇದೀವಿ. ಈಗ ನಾವು ಕೋವಿಡ್-19 ಬಂದಾಗ್ಲೂ ಇದೇ ಅನುಭವ ಆಗ್ತಾ ಇದೆ. ನಾವು ನೋಡ್ತಾ ಇದೀವಿ, ಮಾರ್ಚ್ ಇಂದ ನೋಡ್ತಾ ಇದೀವಿ. ಅಬ್ಸರ್ವ್ ಮಾಡ್ತಾ ಇದ್ದಾಗ ನಾವು ಸಾಕಷ್ಟು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಸಾಕಷ್ಟು ದೆಹಲಿಯಲ್ಲಿರುವಂತವ್ರ ಜೊತೆಗೆ ನಮ್ಮ ಎಲ್ಲ ಏನ್ ಕಲೀಗ್ಸ್ ಇದ್ದಾರೆ ಡೆಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ, ಅವ್ರ ಜೊತೆಗೆ ಎಲ್ಲ ಚರ್ಚೆ ಮಾಡ್ತಾ ಹೋದಾಗ ಅವ್ರು ಹೇಳ್ತಾ ಇದ್ರು, ನೋಡಿ ಸ್ಲಮ್ ಅಲ್ಲಿ ಈಗ ಸಾಕಷ್ಟು ಫ್ಯಾಮಿಲೀಸ್ಗೆ ಅಫೆಕ್ಟ್ ಆಗಿದೆ ಅಂತೇಳಿ, ಅವ್ರ ಪಾಸಿಟಿವ್ ಕೇಸಸ್ ಜಾಸ್ತಿ ಇದೆ ಸ್ಲಮ್ ಅಲ್ಲಿ ಅಂತೇಳಿ. ಒಂದು ಫ್ಯಾಮಿಲಿ ಹೀಗೇನೆ ಅಲ್ಲಿ ಪರ್ಟಿಕ್ಯುಲರ್ ಫ್ಯಾಮಿಲಿ ಮೈಗ್ರೇಟೆಡ್ ಫ್ರಮ್ ಉತ್ತರ ಪ್ರದೇಶ್. ಒಂದು ಫ್ಯಾಮಿಲಿ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದೇ ತರನೇ ಸಾಕಷ್ಟು ಫ್ಯಾಮಿಲೀಸ್ ಇದೆ ಅಲ್ಲಿ. ಅವರು ಎಲ್ಲ ಮಾರ್ಕೊಂಡು ಏನಪ್ಪಾ ಅಂದ್ರೆ ಬೋರ್ವೆಲ್ ತಗೊಳಕ್ಕೆ ಒಂದು ಸಾಲ ಮಾಡ್ಕೊಂಡು, ಒಂದು 4 ಜನ ಇರುವಂತ ಒಂದು ಫ್ಯಾಮಿಲಿ, 2 ಹೆಣ್ಮಕ್ಳು ಮತ್ತೆ ಗಂಡ ಹೆಂಡತಿ ಇಬ್ರು, ಅವರು 4 ಜನ ಕರ್ಕೊಂಡು ಬೋರ್ವೆಲ್ ತಗೊಳಕ್ ಸಾಲ ತಗೊಂಡಿದ್ರು. ಅದನ್ನ ಬೋರ್ವೆಲ್ ಸಾಲ ಫೇಲ್ಯೂರ್ ಆಗಿದ್ಮೇಲೆ ಬೋರ್ವೆಲ್ ಏನ್ ಮಾಡಿದ್ರೆ ಸಾಲ ತೀರ್ಸಕ್ಕಾಗದೇನೆ ಉತ್ತರ ಪ್ರದೇಶದಲ್ಲಿ ಒಂದು ಟೌನ್ ಇಂದ ಮೈಗ್ರೇಟ್ ಆಗಿ ಡೆಲ್ಲಿಗೆ ಬಂದಿದ್ದಾರೆ ಸ್ಲಮ್ಗೆ. ಅಲ್ಲಿ ಮನೆ ಇಲ್ಲ, ಅವ್ರಿಗೆ ಏನೂ ಇಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ರು, ಒಂದು ಸ್ಲಮ್ ಅಲ್ಲಿ ಹೋಗಿ ಅವ್ರು ವಾಸ ಮಾಡಕ್ ಶುರು ಮಾಡಿದ್ರು. ಸ್ಲಮ್ ಅಲ್ಲಿ ಮೊನ್ನೆ ಮಾರ್ಚ್ ಅಲ್ಲಿ ಏನ್ ಬಂತಿದು ಕೋವಿಡ್, ಮಾರ್ಚ್ ಏಪ್ರಿಲ್ ಅಲ್ಲಿ ದ ಹಸ್ಬೆಂಡ್ ಗಾಟ್ ಅಫೆಕ್ಟೆಡ್, ಇದು ಇನ್ಫೆಕ್ಷನ್ ಆಯ್ತು ಕೋವಿಡ್ಗೆ.
ಸೊ ಈ ವಾಸ್ ಅನೇಬಲ್ ಟು ಡೂ ದ ವರ್ಕ್. ಈಗ ಅವರು ವರ್ಕ್ ಮಾಡೋಕ್ಕಾಗಲಿಲ್ಲ ಅಂತ ತಕ್ಷಣ ಇನ್ನೊಂದು ಅವರು ಡೊಮೆಸ್ಟಿಕ್ ವರ್ಕ್ ಶುರು ಮಾಡಿದ್ರು. ಅವರು ಹೆಂಡತಿ ಅವ್ರನ್ನೂ ಕೆಲಸ ಬಿಡಿಸಿದ್ರು, ಯಾಕಂದ್ರೆ ನೀವು ಬರಬೇಡಿ ಅಂತೇಳಿ. ಈಗ ಹೆಣ್ಮಕ್ಳಿಗೆ ಅವ್ರಿಗೆ ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ಲ, ಶಾಲೆಗೆ ಹೋಗುವಂಥ ಮಕ್ಕಳು. ಈಗ ಏನಾಗುತ್ತೆ ಅಂದ್ರೆ ಒಂದು ಸಣ್ಣದೊಂದು ಈ ಫ್ಯಾಮಿಲಿನಲ್ಲಿ ಏನಾಯ್ತು ಅಂದ್ರೆ ಫೈನಲಿ ಸಬ್ಸಿಕ್ವೆಂಟ್ಲಿ ಹಸ್ಬೆಂಡ್ ಆಲ್ಸೋ ಡೈಡ್ ಇನ್ ದಟ್ ಕೋವಿಡ್ ಬಂದ್ಮೇಲೆ. ಸೊ ಈಗ ಈ ತರ ಆದಾಗ ಅವರು ಮನೆ ಹೆಂಗ್ ಸಾಕ್ಸೋದು, ದ ಅರ್ನಿಂಗ್ ಮೆಂಬರ್ ಈಸ್ ನಾಟ್ ದೇರ್. ಮುಂದೆ ಹೆಂಗಾಗುತ್ತೆ ಅಂತ ನೋಡಿದಾಗ ಅವರು ಹೆಂಡತಿಗೂ ಅಫೆಕ್ಟ್ ಆಗಿತ್ತದು, ಸೋಂಕು ಬಂದಿತ್ತದು. ಈಗ ಹೆಣ್ಮಕ್ಳಿಗೂ ಬಂದಿದೆ ಅಂತ ಹೇಳಿ ಟೆಸ್ಟ್ ಮಾಡಿದಾಗ ಅವ್ರಿಗೂ ಬಂದಿದೆ. ಸೊ ಕಂಪ್ಲೀಟ್ ಫ್ಯಾಮಿಲಿ ಏನ್ ಮಾಡ್ಬೇಕಂತ ನೋಡಿದಾಗ ಸೊ ಅವ್ರಿಗೆ ಏನೋ ಒಂದು ಕ್ವಶನ್, ಗೌರ್ಮೆಂಟ್ ಇಂದ ಏನು ಊಟ ತಿಂಡಿ ಕೊಡ್ತಾರೆ ಅಷ್ಟು ಬಿಟ್ರೆ ದೇ ಡಿ ನಾಟ್ ಹ್ಯಾವ್ ಎನಿ ಅದರ್ ಮೋಡ್ ಆಫ್ ಲೈವ್ಲಿಹುಡ್. ಸೊ ಲೈವ್ಲಿಹುಡ್ ಅಂದ್ರೆ ಜೀವನೋಪಾಯಕ್ಕೆ ಅವ್ರಿಗೆ ಏನು ಇಲ್ದೇನೆ ಏನ್ ಮಾಡಕ್ಕಾಗುತ್ತೆ ಅಂತ ನೋಡಿದಾಗ ಇಡೀ ಫ್ಯಾಮಿಲಿನೇ ಹಸ್ಬೆಂಡ್ ಈಸ್ ಡೈಡ್, ಓನ್ಲಿ 3% ಆರ್ ಲೆಫ್ಟ್. ಅವ್ರ ಟ್ರೀಟ್ಮೆಂಟ್ ಇಂಥವೆಲ್ಲ ನೋಡಿದಾಗ ಇಟ್ ಈಸ್ ನಾಟ್ ಎ ಸ್ಮಾಲ್ ಇಶ್ಯೂ. ಇದು ಇಟ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂ ಅಂತ ನಮ್ಗೆ ಗೊತ್ತಾಯ್ತು. ನಮ್ಮ ಕಲೀಗ್ಸ್ ಹೇಳ್ತಾ ಇದ್ರು ಇಂಥ ಹಲವಾರು ಫ್ಯಾಮಿಲೀಸ್ ಇದೆ ಅಂತ ಹೇಳ್ತಾ ಇದ್ರು ಅವರು. ಮೊನ್ನೆ ನಾವು ಚರ್ಚೆ ಮಾಡೋರು, ಒಂದಲ್ಲ ಎರಡಲ್ಲ, ಅದು ಪರ್ಟಿಕ್ಯುಲರ್ಲಿ ಸ್ಲಮ್ ಅಲ್ಲಿ. ಸೊ ಹಾಗಾಗಿ ನಾವು ಏನ್ ಹೇಳ್ತಾ ಇದೀವಿ, ಹೂ ಆರ್ ದ ಮೋಸ್ಟ್ ವಲ್ನರೇಬಲ್ ಇನ್ ಎನಿ ಡಿಸಾಸ್ಟರ್ ಅಂತ ನೋಡಿದಾಗ ನಮ್ಮಲ್ಲಿ ಇಂಥವರೆಲ್ಲ ಇರ್ತಾರೆ. ಸ್ಲಮ್ ಅಲ್ಲಿ ವಾಸ ಮಾಡೋರಾಗಿರ್ಬೋದು, ಸ್ಲಮ್ ಜನ ತಂದ್ರೆ ಪರ್ಟಿಕ್ಯುಲರ್ ಆರ್ಥಿಕವಾಗಿ ವಲ್ನರೇಬಲ್ ಆಗಿರ್ಬೋದು, ಸಾಮಾಜಿಕವಾಗಿ ವಲ್ನರೇಬಲ್ ಆಗಿರ್ತಾರೆ. ಆರ್ಥಿಕವಾಗಿ ಅಂತ ನಾ ಈಗ ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ. ಅರ್ನಿಂಗ್ ಮೆಂಬರ್ ಹಿಮ್ಸೆಲ್ಫ್ ಈಸ್ ಅಫೆಕ್ಟೆಡ್ ಬೈ ಕೋವಿಡ್. ಸೊ ವಾಟ್ ಎಲ್ಸ್ ದೇ ಹ್ಯಾವ್ ಟು ಡೂ? ಲೈವ್ಲಿಹುಡ್ ಇರೋದಿಲ್ಲ ಅವ್ರಿಗೆ ನೆಕ್ಸ್ಟ್. ಸೊ ಈಗ ಅದು ಇಲ್ಲ ಅಂತ ತಕ್ಷಣ ಎಂಟೈರ್ ಫ್ಯಾಮಿಲಿ ಇಸ್ ಸಫರಿಂಗ್ ಫ್ರಮ್ ಎಕನಾಮಿಕ್ ಇಶ್ಯೂಸ್. ಸೊ ಯಾವುದು ಲೈವ್ಲಿಹುಡ್, ಊಟಕ್ಕೆ ತೊಂದರೆ ಆಗ್ಬಿಡುತ್ತೆ. ಸೊ ಇಂಥದ್ದು ಹಲವಾರು ಫ್ಯಾಮಿಲೀಸ್ ಇದೆ ಅಲ್ಲಿ. ಸ್ಲಮ್ ಅಲ್ಲಿರುವಂತ ಜನ ವಲ್ನರೇಬಲ್ ಆಗಿರ್ತಾರೆ. ಅದೇ ರೀತಿಯಾಗಿ ಅಲ್ಲಿರುವಂತ ಸ್ಲಮ್ ಅಲ್ಲಿ ಲೋ ಲೈಂಗ್ ಏರಿಯಾದಲ್ಲಿ ಇರುವಂತವ್ರು ಇನ್ನೂ ವಲ್ನರೇಬಲ್ ಆಗಿರ್ತಾರೆ. ಈಗ ಫ್ಲಡ್ ಆಗಿದೆ ಸಾಕಷ್ಟು ಎಲ್ಲ ಕಡೆಗೂ. ಅದರಲ್ಲಿ ಲೋ ಲೈಂಗ್ ಏರಿಯಾದಲ್ಲಿ, ಪರ್ಟಿಕ್ಯುಲರ್ ಅರ್ಬನ್ ಏರಿಯಾದಲ್ಲಿ ಸಾಕಷ್ಟು ಜನ ವಾಸ ಮಾಡ್ತಿರ್ತಾರೆ ಸ್ಲಮ್ ಅಲ್ಲಿ. ನಮ್ಮ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಇಸ್ ವೆರಿ ಹೈ ಇನ್ ಸ್ಲಮ್ಸ್. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ, ಈ ತರ ಕೋವಿಡ್, ಫ್ಲಡ್ ಎಲ್ಲ ಬಂದಾಗ ದೇ ವಿಲ್ ಹ್ಯಾವ್ ಮೋರ್ ಕಾಂಪ್ಲಿಕೇಟೆಡ್ ಇಶ್ಯೂ, ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್. ಒಂದಲ್ಲ ಎರಡಲ್ಲ ಡಿಸಾಸ್ಟರ್ಸ್, ಮಲ್ಟಿಪಲ್ ಡಿಸಾಸ್ಟರ್ಸ್ ಇರ್ತೇವೆ ಅಂತ ಹೇಳ್ತೀವಿ ನಾವು ವಲ್ನರೇಬಲ್ ಏರಿಯಾಸ್ ಅಲ್ಲಿ. ಸೊ ನಮ್ಮಲ್ಲಿ ವಲ್ನರೇಬಲ್ ಏರಿಯಾಸ್ ಅಂತೇಳಿ ನಾವು ಹೇಳಿದಾಗ those areas which are prone to different types of disasters. ಸೊ ಹಾಗಾಗಿ ಇಂಥ ಏರಿಯಾಗಳಲ್ಲಿ ನಾವು ಯಾವ ರೀತಿಯಾಗಿ ರಿಸ್ಕ್ ಅಸೆಸ್ಮೆಂಟ್ ಮಾಡಬೇಕು, ಆಮೇಲೆ ಪ್ಲಾನಿಂಗ್ ಹೆಂಗ್ ಮಾಡಬೇಕು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಷನ್ ಪ್ಲಾನ್ ಹೆಂಗ್ ಮಾಡಬೇಕು, ಮತ್ತೆ ಅವ್ರ ಅಗತ್ಯತೆಗಳನ್ನ ಯಾವ ರೀತಿಯಾಗಿ ನಾವು ಕಂಡು ಹಿಡಿಬೇಕು, ಮತ್ತೆ ಅವುಗಳಿಗೆ ಅಗತ್ಯತೆಗೆ ತಕ್ಕಂತೆ ನಾವು ಆಕ್ಷನ್ ಪ್ಲಾನ್ ಮಾಡಿ ನಾವೊಂದು ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೀವಿ, ಅದಕ್ಕೆ ಪೂರ್ವ ಸಿದ್ಧತಾ ಯೋಜನೆ ಅಂತ ಹೇಳಿ ಅದನ್ನ ಹೆಂಗ್ ತಯಾರು ಮಾಡಬೇಕು. ಮಿಟಿಗೇಷನ್ ಪ್ಲಾನ್ ಅಂತ ಹೇಳ್ತೀವಿ, ಸ್ಟ್ರಕ್ಚರಲ್ ಮಿಟಿಗೇಷನ್, ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತೇಳಿ ಅದನ್ನ ಯಾವ ತರ ತಯಾರು ಮಾಡಬೇಕು. ಇಷ್ಟೇ ಅಲ್ಲ, ಮತ್ತೆ ಪ್ರಿವೆನ್ಷನ್ ಕೂಡ ಇದೆ ನಮ್ಮಲ್ಲಿ. ಸಾಕಷ್ಟು ಪ್ರಿವೆಂಟಿವ್ ಮೆಜರ್ಸ್ ತಗೋಬಹುದು. ಅದನ್ನ ಯಾವ ರೀತಿಯಾಗಿ ತಗೋಬೇಕು ಇಂತ ಈ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಕ್ರಾಸ್ ಸೆಕ್ಷನ್ ಸೊಸೈಟಿಗೆ. ಕೊನೆಗೆ ನಾವು ಹೇಳ್ತೀವಿ, ರೆಸ್ಪಾನ್ಸ್ ಮಾಡುವಾಗಲೂ ಕೂಡ ಇವ್ರನ್ನ ನಾವು ಹಲವಾರು ಸರಿ ನೆಗ್ಲೆಕ್ಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ನೋ ಡಿಸೇಬಲ್ಡ್ ಪರ್ಸನ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ಎನಿ ಆಫ್ ದ ರಿಲೀಫ್. ಈಗ ರಿಲೀಫ್ಗೆ ಅವ್ರು ಎಲ್ಲಿ ಬರ್ತಾರೆ, ಅವ್ರು ಬರಕ್ಕೆ ಆಗೋದಿಲ್ಲ, ಕೆಲವೊಬ್ರು ನಡೆಯಕ್ಕೆ ಆಗೋದಿಲ್ಲ, ಕೆಲವೊಬ್ರು ಕಣ್ಣು ಇದಾಗಿರ್ತಾರೆ, ಕಿವಿ ಕೇಳ್ತಾ ಇರೋದಿಲ್ಲ. ಮೆನಿ ಆಫ್ ದ ಪೀಪಲ್ ಆರ್ ಸಫರಿಂಗ್ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಆಕ್ಸೆಸ್ ಟು ದ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್. ಸೊ ಇದೆಲ್ಲ ಕಂಡು ಬಂದಿದೆ ನಮಗೆ. ಇವನ್ ಕೋವಿಡ್ ಅಲ್ಲೂ ಕಂಡು ಬಂದಿದೆ, ಇವನ್ ಪ್ರವಾಹ ಆದಾಗಲೂ ಕಂಡು ಬಂದಿದೆ, ಭೂಕಂಪ ಆದಾಗಲೂ ಕೂಡ ಮೆನಿ ಆಫ್ ದ ಪೀಪಲ್ ವೇರ್ ನಾಟ್ ಹ್ಯಾವಿಂಗ್ ಎನಿ ಆಕ್ಸೆಸ್. ಈ ತರ ಸಮಸ್ಯೆಗಳು ಸಾಕಷ್ಟಿದೆ ಈ ವಲ್ನರೇಬಲ್ ಕ್ರಾಸ್ ಸೆಕ್ಷನ್ಸ್ ಆಫ್ ದ ಸೊಸೈಟೀಸ್ಗೆ. ಸೊ ಹಾಗಾಗಿ ನಾವು ಈ ಒಂದು ವಿಷಯವನ್ನ ಯಾಕೆ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ, ಇಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ಟೈಪ್ಸ್ ಆಫ್ ಡಿಸಾಸ್ಟರ್ಸ್, ಬೋತ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಅಂಡ್ ಆಸ್ ವೆಲ್ ಆಸ್ ನ್ಯಾಚುರಲ್ ಡಿಸಾಸ್ಟರ್ಸ್. ಸೊ ಹಾಗಾಗಿ ಇದನ್ನು ನಾವು ಒಂದು ಇಂಪಾರ್ಟೆಂಟ್ ವಿಷಯ ಇದು. ಯಾಕಂದ್ರೆ ನಮ್ಮಲ್ಲಿ ಹೇಳ್ತಾರೆ 70 to 80% ಆಫ್ ದ ಪೀಪಲ್ ಅಫೆಕ್ಟೆಡ್ ಬೈ ಡಿಸಾಸ್ಟರ್, ಎನಿ ಡಿಸಾಸ್ಟರ್ ಆರ್ ಫ್ರಾಮ್ ದಿಸ್ ಕ್ರಾಸ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಅಂತ ನಾವು ಗ್ಲೋಬಲ್ ಸರ್ವೆನೂ ಹೇಳಿದೆ ಮೊನ್ನೆ. ಗ್ಲೋಬಲ್ ಸರ್ವೆನಲ್ಲಿ ಹೇಳಿದ್ದಾರೆ ಈ ಸ್ಟ್ಯಾಟಿಸ್ಟಿಕ್ಸ್ ನ. ನಾಟ್ ಓನ್ಲಿ ಇನ್ ಇಂಡಿಯಾ, ಇವನ್ ಇನ್ ಅದರ್ ಕಂಟ್ರೀಸ್ ಆಲ್ಸೋ. ಎಲ್ಲಿ ಫಿಲಿಪೈನ್ಸ್ ಆಗಿರ್ಬೋದು, ಇಂಡೋನೇಷಿಯಾ ಆಗಿರ್ಬೋದು, ಇವನ್ ಈ ಕ್ಯಾಟ್ರಿನಾ ಅಂತ ಏನೊಂದು ಡಿಸಾಸ್ಟರ್ ಆಗಿತ್ತು ಅವಾಗ USA ನಲ್ಲಿ, ಅಲ್ಲಿ ಕೂಡ ಇದೇ ತರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಅವರು. ಇವನ್ ಅಮೆರಿಕಾದಲ್ಲೂ ಕೂಡ ಈ ತರ ಸಮಸ್ಯೆ ಇದೆ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ. ಸೊ ದೇ ಹ್ಯಾವ್ ಗಿವನ್ ಆಲ್ ದ ರಿಪೋರ್ಟ್ಸ್ ಸಜೆಸ್ಟ್ ದಟ್ ಮಿನಿಮಮ್ 70 to 80% ಆಫ್ ದ ಪೀಪಲ್ ಲೈಕ್ಲಿ ಟು ಬಿ ಅಫೆಕ್ಟೆಡ್ ಬೈ ಎನಿ ಡಿಸಾಸ್ಟರ್, ಇನ್ ಟರ್ಮ್ಸ್ ಆಫ್ ಡೆತ್ಸ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಇಂಜುರೀಸ್ ಆಗಿರ್ಬೋದು, ಆರ್ ಇನ್ ಟರ್ಮ್ಸ್ ಆಫ್ ಲಾಸ್ ಆಫ್ ಲೈಫ್ ಲಾಸ್ ಆಫ್ ಎಕನಾಮಿಕ್ ಲೈವ್ಲಿಹುಡ್ ಕಂಡೀಷನ್ಸ್ ಆಗಿರ್ಬೋದು. ಈ ತರದ ಎಲ್ಲಾನು ಯಾರು ಬರ್ತಾರಪ್ಪ ಅಂತಂದ್ರೆ ಈ ಒಂದು ವಲ್ನರೇಬಲ್ ಗ್ರೂಪ್ಸ್ ಬರ್ತಾರೆ. ಹಾಗಾಗಿ ಇವರಿಗೆ ನಾವು ಯಾವ ರೀತಿಯಾದಂತಹ ಒಂದು ಕ್ರಿಯಾ ಯೋಜನೆಯನ್ನ ಮಾಡುವಾಗ ಗ್ರಾಮ ಸಭೆ ಮಟ್ಟದಲ್ಲಿ ಅಥವಾ ನಮ್ಮ ಮುನ್ಸಿಪಾಲಿಟಿಗಳ ಒಂದು ವಾರ್ಡ್ ಸಭಾ ಮಟ್ಟದಲ್ಲಿ
ಅಥವಾ ನಮ್ಮ ಒಂದು ಆನ್ಯುವಲ್ ಪ್ಲಾನ್ ಬಜೆಟ್ ಮಾಡ್ತೀವಿ ನಾವು, ಆ ಮಟ್ಟದಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಥಳೀಯ ಮಟ್ಟದ ವಿಕೋಪ ನಿರ್ವಹಣಾ ಕ್ರಿಯಾ ಯೋಜನೆಯನ್ನು ಮಾಡುವಾಗ ನಾವು ಯಾವ ರೀತಿಯಾಗಿ ಇವನ್ನ ಅಗತ್ಯತೆಗಳನ್ನು ಕಂಡುಹಿಡಿಬೇಕು, ಅದಕ್ಕೆ ರಿಸ್ಕ್ ಅಸೆಸ್ಮೆಂಟ್ ಮಾಡಬೇಕು, ಅದಕ್ಕೆ ಪ್ಲಾನ್ ಮಾಡಿ ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ಇವತ್ತು ನಾವು ಚರ್ಚೆ ಮಾಡಕ್ ಕೊಟ್ಟಿದ್ದೀವಿ. ತಮಗೆಲ್ಲರಿಗೂ ಕೂಡ ಏನಾದರೂ ಇಲ್ಲಿ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಹೇಳುದಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ನೀವು ಬರ್ಕೊಂಡಿಟ್ಕೊಳ್ಳಿ, ಆಮೇಲೆ ಕೇಳಬಹುದು. ಸೊ ಯು ಆರ್ ಆಲ್ ಫ್ರೀ ಟು ಆಸ್ಕ್ ಎನಿ ಕ್ವಶನ್ಸ್ ಅಂಡ್ ಆಲ್ಸೋ ಯು ಕ್ಯಾನ್ ಆಲ್ಸೋ ಡಿಸ್ಕಸ್. ಹಾಗಾಗಿ ನಾವು ಇದನ್ನ ಒಂದು ವಿಷಯ, ಇದು ಯಾಕೆ ಇಂಪಾರ್ಟೆಂಟ್, ಇದು ಯಾಕೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಈ ವಿಷಯ ವಲ್ನರೇಬಲ್ ಗ್ರೂಪ್ಸ್ಗೆ ಅಂತಾನೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಬಂದಿದೆ, ನಿಮ್ಗೆಲ್ಲ ಗೊತ್ತಿದೆ. ಈಗ ಮೊಟ್ಟ ಮೊದಲ ಕಾಯ್ದೆ ಅಂತಂದ್ರೆ ನಾನು ಹೇಳ್ಬೇಕಂತಂದ್ರೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತ ಏನ್ ಆಕ್ಟ್ ಇದೆ ಫಾರ್ ದಮ್ 2016 ಅಲ್ಲಿ ಒಂದು ಕಾಯ್ದೆ ಬಂದಿದೆ 2016 ಆ ಕಾಯ್ದೆಯಲ್ಲಿ ಸೆಕ್ಷನ್ ನಂಬರ್ ಸಾಕಷ್ಟು ಇದರಲ್ಲಿ ಕಲಂಗಳಲ್ಲಿ ಹೇಳ್ತಾರೆ 16, 17 ಈ ತರ ನಾವು ನೋಡಿದಾಗ. ಸೊ ಯಾವುದೇ ರೀತಿಯಾದಂತಹ ಅವ್ರಿಗೆ ಏನು ಅಗತ್ಯತೆಗಳಿರುತ್ತೆ ಅವುಗಳನ್ನು ನೀವು ಕಟ್ಟಡ ನಿರ್ಮಾಣ ಮಾಡುವಾಗಾಗಿರ್ಬೋದು ಅಥವಾ ಒಂದು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡುವಾಗ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ, ಮುನ್ಸಿಪಾಲಿಟಿಗಳ ಮಟ್ಟದಲ್ಲಿ ಅವರ ಅಗತ್ಯತೆಗಳಿಗೆ ತಕ್ಕಂತೆ ನಾವು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ತೀವಿ. ಒಂದು ವೀಲ್ ಚೇರ್, ಇದು ಆಕ್ಸೆಸಿಬಿಲಿಟಿ ಅಂತಂದ್ರೆ ರ್ಯಾಂಪ್ ಆಗಿರ್ಬೋದು, ಒಂದು ಎಕ್ಸಿಟ್ ಪಾಯಿಂಟ್ ಆಗಿರ್ಬೋದು, ಇನ್ಲೆಟ್ ಪಾಯಿಂಟ್ ಆಗಿರ್ಬೋದು, ಕಾರಿಡಾರ್ ಆಗಿರ್ಬೋದು, ಪ್ಯಾಸೇಜ್ಗಳಾಗಿರ್ಬೋದು, ಸ್ಟೇರ್ ಕೇಸ್ಗಳಾಗಿರ್ಬೋದು, ಎನಿಥಿಂಗ್ ಇಟ್ ಮೇ ಬಿ. ಸೊ ಯು ಹ್ಯಾವ್ ಟು ಹ್ಯಾವ್ ಆಕ್ಸೆಸ್ ಅಂತ ಹೇಳ್ತೀವಿ. ಅದಕ್ಕೆ ತಕ್ಕಂತೆ ಅವರ ಅಗತ್ಯತೆಗೆ ತಕ್ಕಂತೆ ನಾವು ಮಿನಿಮಮ್ ಏನು ನಮ್ಮಲ್ಲಿ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಅಂತ ಇದೆ, NBC 2016 ಅಲ್ಲಿ ಬಂದಿದೆ, ಅದರ ಪ್ರಕಾರ ನಾವು ಪ್ರೊವೈಡ್ ಮಾಡಬೇಕು. ರ್ಯಾಂಪ್ ಅಂತಂದ್ರೆ ಎಷ್ಟು ಇರ್ಬೇಕಪ್ಪ, 1:10 ಅಥವಾ 1:12 ಇರಬೇಕು. ಅದಿದೆಯಾ? ಇಲ್ಲ. ಪ್ರೊವೈಡ್ ಮಾಡಿದಾರಾ? ಇಲ್ಲ. ಸೊ ನೋಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಕಾರಿಡಾರ್ ಪ್ಯಾಸೇಜ್ ಎಷ್ಟಿರ್ಬೇಕಪ್ಪ, 1.5 ಇಂದ 2 ಮೀಟರ್ಸ್ ಇರಬೇಕು. ಅದಿದೆಯಾ? ಇಲ್ಲ. ಇಲ್ಲ ಅಂತಂದ್ರೆ ಅದು ತಪ್ಪಾಗಿದೆ ಅಂತಾನೆ. ಸೊ ಹಾಗೇನೆ ನಮ್ಮಲ್ಲಿ ಬೋರ್ಡ್ಸ್ ಇಂಥವೆಲ್ಲ ಇರ್ತವೆ ಹಲವಾರು ಜನರಿಗೆ. ಈಗ ಕಣ್ ಕಾಂದಿರೋರಿಗೆ ನಾವು ಪರ್ಟಿಕ್ಯುಲರ್ ಸೈನ್ಸ್ ಅಥವಾ ಅವ್ರಿಗೆ ಬೋರ್ಡ್ ಅಲ್ಲಿ ಅವರಿಗೆ ಒಂದು ಆಕ್ಸೆಸಿಬಿಲಿಟಿ ಇರಬೇಕಾಗುತ್ತೆ. ಅಲ್ಲಿ ನಾವು ಅವ್ರಿಗೆ ಗೊತ್ತಾಗುವಂತ ರೀತಿಯಲ್ಲಿ ಪ್ರೊವೈಡ್ ಮಾಡಬೇಕು, ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಬೇಕು ಅದಕ್ಕೆ. ಸೊ ಎಲ್ಲೆಲ್ಲಿ ಟಾಯ್ಲೆಟ್ ಇದೆ, ಎಲ್ಲಿ ನಾವು ಮೀಟಿಂಗ್ ಹಾಲ್ ಇದೆ, ಮತ್ತೆ ಎಲ್ಲಿ ಕ್ಲಾಸ್ ರೂಮ್ ಇದೆ, ಮಕ್ಕಳಿಗೆ ಆಗಿದ್ರೆ ಮಕ್ಕಳು ಅವ್ರಿಗೆ ಕ್ಲಾಸ್ ರೂಮ್ ಎಲ್ಲಿದೆ ಅಂತ ಗೊತ್ತಾಗಬೇಕಂತಂದ್ರೆ, ಟಾಯ್ಲೆಟ್ ಎಲ್ಲಿದೆ ಅಂತ ಗೊತ್ತಾಗಬೇಕಂದ್ರೆ ಕೂಡ ನಾವು ಅವ್ರಿಗೆ ಆ ಒಂದು ಪರ್ಟಿಕ್ಯುಲರ್ ಬೋರ್ಡ್ ಅಲ್ಲಿ ಗೋಡೆ ಮೇಲೆ ಅದನ್ನ ಅಂಟಿಸಬೇಕಾಗುತ್ತೆ. ಅದನ್ನೆಲ್ಲ ಮಾಡಿದೀವಿ ಇಲ್ಲ ಅಂತ ನೋಡ್ಬೇಕು. ಸಿಮಿಲರ್ಲಿ ಅದರ್ ಫೆಸಿಲಿಟೀಸ್ ಯಾವುದೇ ಆಗಿರ್ಬೋದು ಫೆಸಿಲಿಟೀಸ್, ಇಟ್ ಮೇ ಬಿ ಫಾರ್ ದ ಡಿಸೇಬಲ್ಡ್ ಅಂತಂದ್ರೆ ನಡೆಯಕ್ಕಾಗದಿರೋರಿಗೆ ಒಂಥರ ಫೆಸಿಲಿಟೀಸ್ ಅಗತ್ಯತೆ ಇರ್ತದೆ. ನಡೆಯಕ್ಕಾಗದಿರೋರಿಗೆ ಅಂದ್ರೆ ಡಿಸೇಬಲ್ಡ್ ಇನ್ ಟರ್ಮ್ಸ್ ಆಫ್ ಲೋಕೋಮೋಟರ್ ಡಿಸಬಿಲಿಟೀಸ್ ಅಂತ ಕರಿತೀವಿ, ಅಂತವ್ರಿಗೆ ಆಗಿರ್ಬೋದು. ಮತ್ತೆ ಕಣ್ಣು ಕಾಣದಿರೋರಿಗೆ ಅವ್ರಿಗೆ ಏನ್ ಫೆಸಿಲಿಟಿ ಇರ್ತದೆ, ಅಥವಾ ನಮ್ಮಲ್ಲಿ ಕಿವಿ ಕೇಳಿಸೋದಿಲ್ಲ ಅಂತವ್ರಿಗೆ ಯಾವ ತರ ಶ್ರವಣ ದೃಷ್ಟಿ ಇರ್ಬೋದು, ಅಂತವ್ರಿಗೆ ಯಾವ ತರ ಅಗತ್ಯತೆಗಳಿದೆ, ಅಥವಾ ಬೇರೆ ಮಕ್ಕಳಿಗೆ ಯಾವ ರೀತಿಯ ಅಗತ್ಯತೆಗಳಿರ್ತದೆ. ಮಕ್ಕಳಲ್ಲೂ ಕೂಡ ಇಂಥವ್ರು ದುರ್ಬಲತೆ ಇರುವಂತಹ ಸಾಕಷ್ಟು ಜನ ಇರ್ತಾರೆ. ಅದರಲ್ಲೂ ಕೂಡ ಮಹಿಳೆಯರಿಗೂ ಇರ್ತಾರೆ, ಏಜ್ಡ್ ಪರ್ಸನ್ಸ್ ಕೂಡ ಇರ್ಬೋದು. ಸೊ ಆಲ್ ಆಫ್ ದೆಮ್ ಅವ್ರಿಗೆ ಏನ್ ಅಗತ್ಯತೆಗಳಿದೆ ಅಂತೇಳಿ ನಮ್ಗೆ ಎಲ್ಲ ಕೂಡ ಗೊತ್ತಿರ್ತದೆ. ನಮ್ಮಲ್ಲೆಲ್ಲ ಕೊಟ್ಟಿದ್ದಾರೆ, ಈಗ ಗೈಡ್ಲೈನ್ಸ್ ಎಲ್ಲ ಇದೆ, ನಮ್ಮಲ್ಲಿ ಮಾರ್ಗಸೂಚಿಗಳಿದೆ. ಸೊ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ 2005 ನಲ್ಲಿ ಬಂದಿದೆ. ಅಲ್ಲಿ ಸೆಕ್ಷನ್ ನಂಬರ್ 61 ನಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಗ್ರೌಂಡ್ಸ್ ಆಫ್ ಏಜ್ ಆರ್ ಆನ್ ದ ಗ್ರೌಂಡ್ಸ್ ಆಫ್ ಜೆಂಡರ್ ಆರ್ ಏಜ್ ಅಥವಾ ಯಾವುದೇ ರಿಲಿಜನ್, ಕಾಸ್ಟ್ ಅಂತ ಹೇಳ್ತಾರೆ ಅವರು, ಮಾಡಬಾರ್ದು ಅಂತ ಹೇಳಿ. ಇಟ್ ಇಸ್ ಅನ್ ಅಫೆನ್ಸ್ ಅಂತ ಹೇಳ್ತಾರೆ ಅವರು. ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್ ಇಫ್ ಯು ಮೇಕ್ ಎನಿ ಡಿಸ್ಕ್ರಿಮಿನೇಷನ್ ಆನ್ ದೀಸ್ ಗ್ರೌಂಡ್ಸ್. ಅದು ಆಗಲೇ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಬಂದಿದೆ. ಅದೇ ರೀತಿಯಾಗಿ ದೇರ್ ಇಸ್ ಅನ್ ಆಕ್ಟ್ ಫಾರ್ ಸ್ಪೆಷಲಿ ಡಿಸೇಬಲ್ಡ್ ಪರ್ಸನ್ಸ್ 2016 ಅಲ್ಲಿ ಸಾಕಷ್ಟು ಪ್ರೊವಿಷನ್ಸ್ ಮಾಡಿದ್ದಾರೆ, ಇವ್ರಿಗೆ ಏನೇನು ಕೊಡಬೇಕು ನಾವು ಅಂತೇಳಿ. ದೇರ್ ಆಲ್ಸೋ ದೇ ಸೇ ಇಟ್ ಈಸ್ ಅನ್ ಅಫೆನ್ಸ್ ಇಫ್ ಯು ಡು ನಾಟ್ ಕನ್ಸಿಡರ್ ದೇರ್ ನೀಡ್ಸ್ ಇನ್ ದ ಆಕ್ಷನ್ ಪ್ಲಾನ್ಸ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ದ ಡಿಫರೆಂಟ್ ಸ್ಕೀಮ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಇದನ್ನ ಬಹಳ ಇಂಪಾರ್ಟೆಂಟ್. ಇದು ನಾಟ್ ಓನ್ಲಿ ನಮ್ಮ ನ್ಯಾಷನಲ್ ಪ್ಲಾನ್ ಆಕ್ಟ್ ಪಾಲಿಸಿನೂ ಬಂದಿದೆ 2009 ಅಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅಂತೇಳಿ. ಅದರಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಇವನ್ನೆಲ್ಲ ತಗೊಳ್ಬೇಕು ನೀವು. ಸೋಷಿಯಲ್ ಇನ್ಕ್ಲೂಸಿವ್ನೆಸ್ ಅಂತಂದ್ರೆ ಡಿಸಬಿಲಿಟಿ ಇನ್ಕ್ಲೂಸಿವ್ನೆಸ್ ಇರಬೇಕು, ಸೋಷಿಯಲ್ ಇನ್ಕ್ಲೂಸಿವ್ನೆಸ್ ಇರಬೇಕು ಅಂತ ಹೇಳಿ. ಸೊ ಅವರು ಕೂಡ ಹೇಳ್ತಾರೆ 2009 ಪಾಲಿಸಿನಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪಾಲಿಸಿ 2009 ಅಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಬಂದಿದೆ, ಅದರಲ್ಲೂ ಕೂಡ ಹೇಳ್ತಾರೆ. ಅದೇ ರೀತಿಗೆ ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ ಒಂದು ಏನ್ ಆಕ್ಟ್ ಇದೆ 2016 ಅಲ್ಲಿ ಬಂದಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಹೇಳ್ತಾರೆ. ಆಮೇಲೆ ಬೇರೆ ಬೇರೆ ಗ್ಲೋಬಲ್ ಪಾಲಿಸೀಸ್ ಇದೆ ನಮ್ಮಲ್ಲಿ ಹಲವಾರು. ಯುನೈಟೆಡ್ ನೇಷನ್ಸ್ ಅವ್ರದ್ದು ಪಾಲಿಸೀಸ್ ಅಲ್ಲಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ಸ್ ಫಾರ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತ ಹೇಳಿ, ಅದರಲ್ಲೂ ಕೂಡ ಅದನ್ನ ನಾವು ಸಿಗ್ನೇಟರಿ ಆಗಿದೆ ಆಕ್ಚುಲಿ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಅದರಲ್ಲಿ ಕೂಡ ಇರುವಂತಹ ಪ್ರೊವಿಷನ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಬಹುದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರುವುದಿಲ್ಲ. ಅವ್ರು ಹೇಳಿದ್ದಾರೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಅಲ್ಲಿ. ಸೊ ಅದನ್ನು ಕೂಡ ನಾವು ಇದರಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇವೆಲ್ಲ ನಮ್ಮಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ಆಗಲೇ ಸಾಕಷ್ಟು ಅಗ್ರಿಮೆಂಟ್ಸ್ ಆಗಿದೆ.
ಫಾರ್ ಎಕ್ಸಾಂಪಲ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತಾರೆ ಅವರು 2015 to 2030 ಒಳಗಡೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ 13 ಅಂತ ಬರ್ತದೆ. ನೀವು ನೋಡಿ ಆಮೇಲೆ ಹೋಗಿ ಕ್ಲೈಮೇಟ್ ಚೇಂಜ್ ಅಂಡ್ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಇಂದ ಏನ್ ಡಿಸಾಸ್ಟರ್ಸ್ ಆಗ್ತಾ ಇದಾವೆ ಮತ್ತೆ ಅವುಗಳಿಂದ ನಾವು ಯಾವ ರೀತಿಯಾಗಿ ತಗೋಬೇಕು ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಪರ್ಟಿಕ್ಯುಲರ್ಲಿ. ಸೊ ಅದು 13 ಆಗಿರ್ಬೋದು ಅಥವಾ 17 ಗೋಲ್ಸ್ ಇದೆ ಅಲ್ಲಿ ಒಟ್ಟು. ಫಸ್ಟ್ ಗೋಲ್ ಪಾವರ್ಟಿ ಬಗ್ಗೆ ಏನಿದೆ. ಸೊ ಹಂಗೆ ಹಲವಾರು ನಿಮ್ಮ ಮುನ್ಸಿಪಾಲಿಟಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಪರ್ಟಿಕ್ಯುಲರ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಯಾವ ರೀತಿಯಾಗಿ ವಿಕೋಪ ನಿರ್ವಹಣೆ ಮಾಡಬೇಕು, ಇನ್ಕ್ಲೂಸಿವ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು ಅಂತೇಳಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಅದು ಕೂಡ ಇದೆ ನಮ್ಮಲ್ಲಿ.